ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ 8 ಗಂಟೆ ಆಗೈತೆ. ಒಂದು ಡ್ಯೂಟಿ ಬಿದ್ದೈತೆ, ಪಿಕಪ್ ಇಲ್ಲಿದ್ದ. ಯಾಕೋ ಏನು ಕಥೆನೇ ಗೊತ್ತಾಗಿಲ್ಲ. ಬೆಳಗ್ಗೆನೇ ಗಾಡಿ ಸ್ಟಾರ್ಟ್ ಆಗಿಲ್ಲ. ಏನಾಯ್ತು ಅಂತಲೇ ಪ್ರಾಬ್ಲಮ್ ಗೊತ್ತಾಗ್ತಾಯಿಲ್ಲ. ಬೆಳಗ್ಗೆ ಡ್ಯೂಟಿ ಬಂದಿರೋದು, ಏನಾಯ್ತು ಏನು ಕತೆ ನೋಡೋಣ ಬನ್ನಿ. ಬ್ಯಾಟ್ರಿ ವೇರನ್ನು ಸ್ವಲ್ಪ ಟೈಟ್ ಮಾಡಿದ್ದೇನೆ, ಸ್ಟಾರ್ಟ್ ಆಗುತ್ತೇನೋ ಚೆಕ್ ಮಾಡೋಣ ಒಂದ್ಸರಿ. ಬಸ್ ಹಾಕಿ ಸ್ಟಾರ್ಟ್ ಮಾಡೋದು ನೋಡಿದ್ರು ಗೇರಾಗೋ ಆಗಿಲ್ಲ. ಸೀದಾ ತಗೊಬಂದು ಅಲ್ಲಿದ್ದ ಡೌನು ಬಂದು ಇಲ್ಲಿ ನಿಲ್ಲಿಸಿದ್ದೇನೆ. ನೋಡೋಣ. ಬ್ಯಾಟ್ರಿ ಎಲ್ಲ ಬಿಚ್ಚಿದ್ದೇನೆ, ಬ್ಯಾಟ್ರಿದೇ ಪ್ರಾಬ್ಲಮ್ ಆಗೈತೆ. ರೈಲ್ವೆ ಸ್ಟೇಷನ್ ರೋಡಿನ ಚಿಕ್ಕಬಾಣವರ ನಂಜುಂಡೇಶ್ವರ ಬ್ಯಾಟ್ರಿ ಸೆಂಟರ್. ಟೈಮ್ ಅವಾಗ 8:30 ಆಗೈತೆ. ಬ್ಯಾಟ್ರಿದು ಬಿಚ್ಚು ನೋಡ್ತಲೇ ಡಿಶ್ ವಾಟ್ರ್ ಎಲ್ಲ ಖಾಲಿ ಆಗ್ಬಿಟ್ಟದೆ. ಡಿಶ್ ವಾಟ್ರ್ ಹಾಕ್ರಿ ಅಂತಂದೇ ಹಾಕ್ತಾಯಿದ್ದಾರೆ. ಫಸ್ಟು ಒಂದು ತಗೊಂಡಾಗ್ಲಿದ್ದ ಆಗ್ತಾ ಇರಲಿಲ್ಲ ಡಿಶ್ ವಾಟ್ರು. ಹಂಗಾಗಿ ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಓಡಿಸಿದ್ರೆ ಬ್ಯಾಟ್ರಿ ಹೊಲ್ಟೋಗಿರೋದು ಅಂತ ಹೇಳಿದ್ರು. ಹಂಗಾಗಿ ಸರಿ ಆಯ್ತಣ್ಣ ಇದು ಮಾಡಿ ಅಂದಿದ್ದಕ್ಕೆ ಇಲ್ಲ ಫುಲ್ಲಾಗಿ ಒಯ್ತಾ ಇದ್ದಾರೆ. 1 ಲೀಟ್ರು ಪ್ಲಸ್ ತಿರ್ಗಿ ಇನ್ನೊಂದು ಲೀಟ್ರಾಗೆ ಒಂದು ಸ್ವಲ್ಪ ಒಯ್ದಿದ್ದಾರೆ. ಫುಲ್ ಕೆಮಿಕಲ್ ಪೌಡ್ರ್ ಹಾಕ್ಬಿಟ್ಟು ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಬ್ಯಾಟ್ರಿನ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಡಿಶ್ ವಾಟ್ರ್ ಎಲ್ಲ ಹಾಕಿಸ್ಕೊಂಡು ಬಂದಿದ್ದೀನಿ. ಇವಾಗ ಬ್ಯಾಟ್ರಿ ಫಿಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಪ್ಲಸ್ ಇರೋದು ಲೆಫ್ಟ್ ಸೈಡ್ಗೆ, ಮೈನಸ್ ಇರೋದು ರೈಟ್ ಸೈಡ್ಗೆ ಎಲ್ಲ ಹಾಕಿದ್ದೀನಿ. ಫಿಟ್ ಮಾಡಬೇಕು, ಚೆಕ್ ಮಾಡೋಣ ಅಂತ ಹಾಕಿದ್ದೀನಿ. ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿದ್ದೀನಿ. ಒಂದ್ಸರಿ ಚೆಕ್ ಮಾಡೋಣ ಬನ್ನಿ. ಸ್ಟಾರ್ಟ್ ಆಯಿತು. ಎಷ್ಟಕ್ಕೂ ಸ್ಟಾರ್ಟೇ ಆಗಲಿಲ್ಲ. ನಾನು ನೋಡಿದ್ರೆ ಅಪ್ಪ ಸಿಕ್ಕಾಬಟ್ಟೆ ಒಂದ್ರ ಮ್ಯಾಗ ಒಂದು ಬರ್ತೈತೆ ಅಂದ್ಕೊಂಡೆ. ಗಾಡಿ ಏನೋ ಸ್ಟಾರ್ಟ್ ಆಗೈತೆ. ಆಯಿಲ್ ಬೇರೆ ಕಡಿಮೆ ಐತೆ, ಚೆಕ್ ಮಾಡಿದೆ. ಇಲ್ಲಿಂದ ಕರೆಕ್ಟಾಗ 6 ಕಿಲೋಮೀಟ್ರ್ ಐತೆ. ಮಾದವರ ಬಿಟ್ಟು ಮುಂದೆಗಡೆ ಲೆಫ್ಟ್ ಸೈಡಾಗಿ ಇಂಡಿಯನ್ ಪೆಟ್ರೋಲ್ ಬಂಕ್. TCI ಬಿಡ್ತು. ಸೊಸೈಟಿಗೆ ಬಂದಿದ್ದೀನಿ ಐಟಮ್ ತಗೊಂಡೋಗೋಕ್ಕೆ. ಸರ್ವಿಸ್ 3 ಲೀಟ್ರು ಆಯಲ್ಲು, ಕೂಲೆಂಟು, ಇದು ಬಿಟ್ಟು ಡೀಸೆಲ್ದು ಕಿಟ್ಟು, ಏರ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಒಂದು ವೇಸ್ಟು. ಐಟಮ್ ಎಲ್ಲ ತಗೊಂಡಿದ್ದೀನಿ. 1685 ರೂಪಾಯಿ ಆಗೈತೆ. ಅಲ್ಲೋಗಿ ಗ್ಯಾರೇಜ್ ಹತ್ರ ಚೇಂಜ್ ಮಾಡಿ ಎಷ್ಟಾಗುತ್ತೆ ಲೇಬರ್ ಗೊತ್ತಿಲ್ಲ. ಇದೇ ಗ್ಯಾರೇಜ್ ನಮ್ಮ ಗಾಡಿಯಲ್ಲಿ ನಿಂತೈತೆ. ಗಾಡಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವಾಗ. ಇವಾಗ ರೆಡಿ ಮಾಡೋಕ್ಕೆ ಹಿಡಿದೆ. ಆಯಿಲ್ಸು ಡೀಸೆಲ್ ಫಿಲ್ಟ್ರು 3 ಎಷ್ಟು ಫುಲ್ ಬ್ಲ್ಯಾಕ್ ಆಗೈತೆ ನೋಡಿ.
ಈಗ ಡೀಸೆಲ್ ಫಿಲ್ಟರ್ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಗಲೀಜು ಆಗ್ಬಿಟ್ಟಿದೆ ನೋಡಿ. ಚೇಂಜ್ ಮಾಡ್ತಿದ್ದಾರೆ. ಎಲ್ಲ ಚೇಂಜ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ, ಹಂಗಾಗಿ ಪಂಪ್ ಹೊಡಿತಾ ಇದ್ದಾರೆ. ಪಂಪ್ ಹೊಡೆದ್ಬಿಟ್ಟು ನಾನು ಕಾಯಲ್ಲಿ ಹಾಕಿ ಗಾಡಿ ಸ್ಟಾರ್ಟ್ ಮಾಡೋದು. ಅದು ಟೈಟ್ ಬರೋ ತಕ್ಕನ ಮಾಡಬೇಕು. ಐತೆ ನಮ್ಮ BS4 ಗೋಲ್ಡ್ ಗಾಡಿಗೆ. ಒಂದು ದಿವಸ ಇಲ್ಲೇ ಆಗೋಯ್ತು, ಟೈಮ್ 2 ಗಂಟೆ ಆಯಿತು. ಆಲ್ಕೆ ಇದು. ಎಷ್ಟು ಲೀಟ್ರ್ ಹಾಕದ ಎಲ್ಲ? 3 ಮತ್ತು ಅದೇನಕ್ಕ ಇಲ್ಲೇ ಗಾಡಿ ರೆಡಿ ಮಾಡಿಸ್ತಾ ಇದ್ದೆ. ರೆಡಿ ಮಾಡಿಸಿ ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಒಂದು ಡ್ಯೂಟಿ ಬಿದ್ದಿದ್ದೆ. ಪಿಕಪ್ ಬಂದುಬಿಟ್ಟು ಇಲ್ಲಿಂದ 300 ಮೀಟ್ರ್ ಐತೆ. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. ಐಟಮ್ ಬಂದುಬಿಟ್ಟು ಏನೋ ವುಡನ್ ಬಾಕ್ಸ್ ಎಲ್ಲ ಇಷ್ಟು 550 ರೂಪಾಯಿ ಡ್ಯೂಟಿ ಬಿದ್ದೈತೆ. ಫೋನ್ ಮಾಡಿದೆ ಕಸ್ಟಮರ್, ಲೊಕೇಶನ್ ಕರೆಕ್ಟ್ ಐತೆ ಬಂದು. ಈ ರೋಡಾಗಿ ಸ್ವಲ್ಪ ಮುಂದೆ ಹೋಗ್ಬೇಕು. ಇದೇ ಕಂಪನಿ ಪ್ರಗತಿ. ರಿವರ್ಸ್ ಹಾಕಿ ನಿಲ್ಸಿದ್ದು, ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. ಎರಡೇ ವುಡನ್ನು ಈಗ ಎರಡೇ ಲೋಡ್ ಮಾಡ್ತಾ ಇದ್ದಾರೆ. ಎರಡೇ ಬಾಕ್ಸ್ ಲೋಡ್ ಆಗೈತೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ ಹೋಗ್ಬಿಟ್ಟು 11 ಕಿಲೋಮೀಟ್ರು, ಅರ್ಧ ಗಂಟೆ ತೋರಿಸ್ತೈತೆ. ಬನ್ನಿ ಹೋಗೋಣ. ರೋಡಾಗೆ ಹೋಗ್ಬೇಕಾಯಿತು, ಹಂಗಾಗಿ ನಾನು ಸರ್ವಿಸ್ ರೋಡಾಗೆ ಹೋಗ್ತಾ ಇದ್ದೀನಿ ಪೆಣ್ಣೆಗೆ. ಇದೇ ಗೋಡನ್, ಫ್ರಂಟು ಬ್ಯಾಕ್ ಗೋಡನ್, ಫ್ರಂಟ್ ಆಫೀಸು. ಟೈಮ್ 4:31 ಆಗೈತೆ. ಇವತ್ತನೇ ಬಂದಿದ್ದೇನೆ. ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ, ನೋಡೋಣ ಎಷ್ಟೊತ್ತಾಗುತ್ತೋ. ಅದು ಬೇರೆ ಒಂದು 407 ಐತೆ, ಅದು ಅನ್ಲೋಡ್ ಮಾಡ್ತಾನೆ, ನಮ್ಮದಕ್ಕೆ ಅನ್ಲೋಡಿಂಗ್. ಎಲ್ಲ ಅನ್ಲೋಡ್ ಆಗುತ್ತೆ.